ಒಂದ್ ಕಡೆ ಸಿಟಿ ರವಿ ಬಂಧನವಾಗಿದೆ, ಮತ್ತೊಂದು ಕಡೆ ಯತ್ನಾಳ್ ಬಣ ಅಲ್ಲಿಂದ ಮನೆಯೊಂದು 3 ಬಾಗಿಲು ರೀತಿಯಲ್ಲಿ ಹೊರಗಡೆ ಕಿತ್ಕೊಂಡು ಹೋಗೋದಕ್ಕೆ ನೋಡ್ತಾ ಇರತಕ್ಕಂತಹದ್ದು. ಇಂತಹ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಸಮಾವೇಶ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಪಿ ರೇಣುಕಾಚಾರ್ಯ. ಬಗ್ಗೆ ಬ್ರೇಕಿಂಗ್ ಇದೆ. ದಾವಣಗೆರೆಯಲ್ಲಿ ಬಿಎಸ್ವೈ ಸಮಾವೇಶಕ್ಕೆ ಇದೀಗ ಮತ್ತೊಂದು ಬಣ ಸಜ್ಜಾಗ್ತಾ ಇದೆ. ಎಂಪಿ ರೇಣುಕಾಚಾರ್ಯ ಬಣದಿಂದ ಸಮಾವೇಶಕ್ಕೆ ಸಜ್ಜಾಗಿರ್ತಕ್ಕಂತಹದ್ದು. ಬಿಎಸ್ ಯಡಿಯೂರಪ್ಪ ನಿವಾಸದಲ್ಲಿ ಈ ಬಗ್ಗೆ ತೀರ್ಮಾನವನ್ನ ಕೂಡ ಮಾಡಲಾಗಿದೆ. ಎಂಪಿ ರೇಣುಕಾಚಾರ್ಯ ಬಣ ಬಿಎಸ್ ಯಡಿಯೂರಪ್ಪ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಒಂದ್ ಕಡೆ ವಿವಾದದ ಸುಳಿಯಲ್ಲಿ ಸಿಲುಕಿರ್ತಕ್ಕಂಥ ಬಿಜೆಪಿ 3 ಬಾಗಿಲಲ್ಲಿ ನಿಂತ್ಕೊಂಡು ರಾಜಕೀಯಕ್ಕೆ ಸಜ್ಜಾಗ್ತಾ ಇದೆ. ಸಿಟಿ ರವಿ ಬಂಧನ ಒಂದ್ ಕಡೆ ಆದ್ರೆ ಬಣ ರಾಜಕೀಯ ಮತ್ತೊಂದು ಕಡೆ. ವಿವಾದಗಳ ಪರಿಹಾರಕ್ಕೆ ಬಿಎಸ್ ಯಡಿಯೂರಪ್ಪ ಬಿವೈ ವಿಜಯೇಂದ್ರ ಅವರ ಮನೆಯಲ್ಲಿ ಇದೀಗ ಮೀಟಿಂಗ್ ಕೂಡ ನಡೆಸಿದ್ದಾರೆ. ಬಿಎಸ್ ಯಡಿಯೂರಪ್ಪ ಸಭೆ ಬಳಿಕ ಮಾತನಾಡಿದಂತಹ ಎಂಪಿ ರೇಣುಕಾಚಾರ್ಯ ಸಂಘಟನೆ ಮೊದಲು, ನಂತರ ಎಲ್ಲವೂ ಕೂಡ ನಿರ್ಧಾರವನ್ನ ಮಾಡ್ತೇವೆ ಎನ್ನುವಂತಹ ವಿಶ್ವಾಸ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ದಿನೇ ದಿನ ರಾಜ್ಯದಲ್ಲಿ ಕಾಂಗ್ರೆಸ್ನ ಪ್ರಭಾವ ಹೆಚ್ಚಾಗ್ತಾ ಇದೆ. ಕಾಂಗ್ರೆಸ್ ಬಲವಾಗಿ ನೆಲೆಗೊಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಗಟ್ಟಿಯಾಗಿ ನೆಲೆ ಊರಬೇಕು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಂತಹ ನಾಯಕ ಬಿಎಸ್ ಯಡಿಯೂರಪ್ಪ ಮುಂದೆ ಬರಬೇಕಾಗತ್ತೆ. ಹೀಗಾಗಿ ಯಾವ ರೀತಿಯಾಗಿ ಸಿದ್ದರಾಮೋತ್ಸವವನ್ನು ಮಾಡೋದ್ರ ಮೂಲಕವಾಗಿ ಕಾಂಗ್ರೆಸ್ ತನ್ನ ಪಕ್ಷವನ್ನು ಬಲಗೊಳಿಸ್ಕೊಳ್ತು, ಸಿದ್ದರಾಮಯ್ಯ ನೇತೃತ್ವದ ಪಕ್ಷವಾಗಿ ಹೊರಹೊಮ್ಮಿತು, ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು, ಅದೇ ರೀತಿಯಾಗಿ ಯಡಿಯೂರಪ್ಪನವರ ಜನ್ಮದಿನದ ಅಂಗವಾಗಿ ಯಡಿಯೂರಪ್ಪೋತ್ಸವವನ್ನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಬಿಜೆಪಿ ಎಂಪಿ ರೇಣುಕಾಚಾರ್ಯ ಬಣದ ಒಂದಿಷ್ಟು ನಾಯಕರು ಮುಂದಾಗ್ತಾ ಇದ್ದಾರೆ. ಈ ಮೂಲಕವಾಗಿ ಅದೇ ರೀತಿಯಾಗಿ ಬಿಜೆಪಿಯನ್ನ ಕಟ್ಟಬೇಕು, ಅದೇ ರೀತಿಯಾಗಿ ಬೆಳೆಸಬೇಕು ಅನ್ನುವಂತಹ ಆಲೋಚನೆ. ಇದಕ್ಕಾಗಿ ಬಿಎಸ್ ಯಡಿಯೂರಪ್ಪ ಅವರ ಮನೆಯಲ್ಲಿ ಕೂಡ ಒಂದು ಸಭೆಯನ್ನ ಮಾಡಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಮಾತುಕತೆಯ ನಂತರ ಮಾಧ್ಯಮಗಳೊಂದಿಗೆ ಕೂಡ ಚರ್ಚೆಯನ್ನ ಮಾಡಿರ್ತಕ್ಕಂತಹದ್ದು. ಆದರೆ ಒಂದು ವಿಚಾರ ಅಂತ ಹೇಳಿದ್ರೆ ಈಗಾಗಲೇ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಜೈಲಲ್ಲಿರ್ತಕ್ಕಂತಹದ್ದು ವಿವಾದವನ್ನು ಸೃಷ್ಟಿ ಮಾಡ್ತಾ ಇದೆ, ವಿವಾದವನ್ನು ಸುತ್ತಕೊಳ್ತಾ ಇದೆ. ಮತ್ತೊಂದು ಕಡೆ ಯತ್ನಾಳ್ ಬಣ ಸದಾ ಬಿಎಸ್ ಯಡಿಯೂರಪ್ಪ ವಿರುದ್ಧವಾಗಿ ಕಿಡಿಯನ್ನ ಕಾರ್ತಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಮಾವೇಶವನ್ನ ಮಾಡಿದ್ರೆ ಯಶಸ್ವಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವ ಸರ್ವೇ ಸಾಮಾನ್ಯವಾಗಿದೆ. ಆದರೆ ಎಂಪಿ ರೇಣುಕಾಚಾರ್ಯ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮದೇ ಆದಂತಹ ದಾಟಿಯಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ಬರ್ಡೇ ಮಾಡುವಂಥದ್ದು ಯಡಿಯೂರಪ್ಪನವರಿಗೆ ತೋರಿಸಂತ ಒಂದು ಗೌರವ. ಯಾಕೆಂದ್ರೆ ಈಗಾಗಲೇ ನಮ್ಮ ರೇಣುಕಾಚಾರ್ಯ ಅವರು ಹೇಳಿದಾಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಮುನ್ಸಿಪಲ್ ಅಧ್ಯಕ್ಷನಾಗಿ, ಸದಸ್ಯನಾಗಿ, ಮುನ್ಸಿಪಲ್ ಅಧ್ಯಕ್ಷನಾಗಿ, ಶಾಸಕನಾಗಿ, ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಲೋಕಸಭೆ ಸದಸ್ಯನಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಆಮೇಲೆ ಸಂಸದೀಯ ಮಂಡಳಿ, ಕೇಂದ್ರ ಸಂಸದೀಯ ಮಂಡಳಿಯ ಸದಸ್ಯರಾಗಿ ಕೂಡ ಅವರು ಸೇವೆ ಸಲ್ಲಿಸಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಮನಸ್ಸು ಮಾಡಿದ್ರೆ, ಜನರ ಆಶೀರ್ವಾದ ಇದ್ದರೆ ಏನಾದರೂ ಮಾಡ್ಬೋದು ಅನ್ನೋದಕ್ಕೆ ಉದಾಹರಣೆಯಾಗಿ ಲೆಜೆಂಡ್ ಆಗಿದ್ದಾರೆ. ಅವರಿಗೆ ಗೌರವಾರ್ಥವಾಗಿ ಒಂದು 83 ವರ್ಷ ಪೂರೈಸಿದಂಥ ಸಂದರ್ಭದಲ್ಲಿ ಭಗವಂತ ಅವರಿಗೆ ಇನ್ನೂ ಹೆಚ್ಚು ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ ಅಂತೇಳಿ ನಾವು ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಉಳಿದಿದ್ದು ಪಕ್ಷದ ಸಂಘಟನೆ ಬಗ್ಗೆ ನಾವೆಲ್ಲ ಪಕ್ಷದ ಅಧ್ಯಕ್ಷರು ಏನು ಅಂತಿಮ ತೀರ್ಮಾನ ಆಗ್ತದೆ, ಪಕ್ಷದ ಹೈಕಮಾಂಡ್ ಏನು ಹೇಳ್ತದೆ ಅದರಂತೆ ನಾವೆಲ್ಲರೂ ಕೂಡ ಅಶಿಸ್ತ, ಯಾವುದೇ ರೀತಿಯ ಅಶಿಸ್ತನ್ನು ತೋರಿಸಿದ ರೀತಿಯಲ್ಲಿ ನಾವು ನಡ್ಕೊಳ್ತೇವೆ. ಸರ್, ಈ ಸಮಾವೇಶದ ಬಗ್ಗೆ ಯಡಿಯೂರಪ್ಪನವರಿಗೆ ಗೊತ್ತಿದೆಯಾ? ಈಗ ಅದಕ್ಕೆ ಅವ್ರ ಹತ್ರ ಹೋಗ್ತಾ ಇದ್ದೀವಿ. ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ, ಅಭಿಮಾನಿಗಳು ಈಗ ಹೇಳಿದ್ರು ಬಿಎಸ್ವೈ ಅಭಿಮಾನಿ ಬಳಗ ಅಂತ, ಅದೆಲ್ಲ ನಾವೆಲ್ಲ ಸೇರಿಕೊಂಡು ಚರ್ಚೆ ಮಾಡ್ಕೊಂಡಿದ್ದೀವಿ. ಹೋಗಿ ಅವರ ಅನುಮತಿಯನ್ನು ಪಡ್ಕೊಳ್ತೀವಿ. ಈಗ ನೀವಾಗ ಹೋಗ್ತೀವಿ ನಮ್ಮ ರಾಜ್ಯದ ಅಧ್ಯಕ್ಷರು ಈಗ ಸಂಘಟನೆ ಪರ್ವ ನಡೀತಾ ಇದೆ. ಒಂದ್ ಕಡೆ ಸಕ್ರಿಯ ಸದಸ್ಯತ್ವವಾಗಬೇಕು, ಇನ್ನೊಂದು ಕಡೆ ಭೂ ಸಮಿತಿ ಅಧ್ಯಕ್ಷರಾಗಬೇಕು. ಈ ಏನು ಡಿಸೆಂಬರ್ 30ರೊಳಗಾಗಿ
ಸಂಘಟನಾ ಪರ್ವ ಇದೆ. ಭೂ ಸಮಿತಿ ಸಕ್ರಿಯ ಸದಸ್ಯರು ಇದ್ರ ಬಗ್ಗೆ ಗಮನ ಹರಿಸಕ್ಕೆ ಹೇಳಿದರೆ ನಾವು ಈಗಾಗಲೇ ನಮ್ಮ ಕ್ಷೇತ್ರಗಳಲ್ಲಿ ಭೂ ಸಮಿತಿ ಸಕ್ರಿಯ ಸದಸ್ಯ ಎಲ್ಲರೂ ಮಾಡ್ತಾ ಇದೀವಿ. ಜನವರಿ ಕೊನೆ ಒಳಗೆ ಇದೆ, ಡಿಸೆಂಬರ್ ಒಳಗಾಗಿ ಮುಗಿಸ್ಬೇಕಂತ ಅಧ್ಯಕ್ಷರು ಬಹಳ ಕಟ್ಟಿದ ಸೂಚನೆ ಕೊಟ್ಟಿದ್ದೀವಿ. ಭೂ ಸಮಿತಿ ಬಗ್ಗೆ ನಾವು ಈಗಾಗಲೇ ಗಮನ ಹರಿಸ್ತೀವಿ. ಧನ್ಯವಾದಗಳು.